ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟು ನನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡ್ತೀನಿ, ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವಳು ಅರ್ಪಿತಾ, ಇವಳು ನೆಕ್ಸ್ಟ್ ಅಕ್ಷತಾ ಅಂತ, ಇವಳು ನೆಕ್ಸ್ಟು ಸೋನು, ಅವನು ನನ್ನ ಫ್ರೆಂಡ್ ಗಿರೀಶ್ ಅಂತಂದೇಳಿ, ಇವು ನನ್ನ ಫ್ರೆಂಡ್ ಸುಪ್ರೀತ್, ಆಮೇಲೆ ಇವನು ನನ್ನ ಫ್ರೆಂಡ್ ರವಿ ಅಂತಂದೇಳಿ. ಫಸ್ಟಿಗೆ ನಾವು ಇಷ್ಟು ಜನ ಹೋಗಿದ್ವಿ. ಎಲ್ಲಿಗೆ ಹೋಗಿದ್ವಿ ಅಂತಂದು ಹೇಳಿದ್ರೆ ನಮ್ಮ ಫ್ರೆಂಡ್ ಫಾರ್ಮ್ ಹೌಸಿಗೆ ಹೋಗಿದ್ವಿ. ಸೊ ಅಲ್ಲಿ ನಾವು ಸುಮ್ಮನೆ ಒಂದು ಫ್ರೆಂಡ್ಸ್ ಗೆಟ್ ಟುಗೆದರ್ ಮಾಡ್ಕೊಳ್ಳೋಣ ಅಂತಂದೇಳಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಫಾರ್ಮ್ ಹೌಸಲ್ಲೇ ಊಟಕ್ಕೆ ಅರೇಂಜ್ ಮಾಡ್ಕೊಳ್ಳೋಣ, ಅದರ್ವೈಸ್ ಊಟ ಎಲ್ಲಾದರೂ ಬುಕ್ ಮಾಡಿಕೊಂಡು ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಫಸ್ಟು ಊಟ ಎಲ್ಲ ಬುಕ್ ಮಾಡ್ಕೊಂಡು ಊಟ ಮಾಡೋದು ಏನು ಮಜಾ ಬರೋಲ್ಲ ಅಂತಂದೇಳಿ ಒಟ್ಟಿಗೆ ಸೇರಿ ಕುಕ್ ಮಾಡೋಣ ಅಂತಂದೇಳಿ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆಯಿತು. ಸೊ ಎಲ್ಲ ಬಾಯ್ಸು ಶಾಪಿಂಗ್ ಮಾಡ್ಕೊಂಡು, ಪಾಪ ನಮಗೇನು ಕಷ್ಟ ಕೊಟ್ಟಿದ್ದಿಲ್ಲ, ಎಲ್ಲ ಅವರೇ ಶಾಪಿಂಗ್ ಮಾಡಿಕೊಂಡು. ಇದು ಗಿರೀಶ್ವರ್ ಫಾರ್ಮ್ ಹೌಸು, ನಮ್ಮ ರಾಣೆಬೆನ್ನೂರಿಂದ ಒಂದು 10-15 ಕಿಲೋಮೀಟರ್ಸ್ ಆಗ್ತಿತ್ತು ದೂರ. ಸೊ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗಿದ್ವಿ. ಆಮೇಲೆ ಅವರೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ತಾಯಿದ್ರು, ಮತ್ತು ನಾನು ಮತ್ತು ರವಿ ಏನು ಮಾಡ್ತಾಯಿದ್ವಿ ಅಂದರೆ ಒಲೆ ಹಚ್ಚೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಬಿಕಾಸ್ ಅಲ್ಲಿ ಅಷ್ಟೊಂದು ಏನೂ ಸಾಮಾನು ಇರಲಿಲ್ಲಲ್ಲ, ಒಲೆ ಹತ್ತೋದು ಸ್ವಲ್ಪ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಇನ್ನೆಲ್ಲ ಫ್ರೆಂಡ್ಸು ನೀಟಾಗಿ ವೆಜಿಟೇಬಲ್ಸ್ನ ಫಸ್ಟು ಕಟ್ ಮಾಡಿಕೊಂಡ್ರು. ನಾವು ಮಾಡಬೇಕಾಗಿದ್ದು ಪಲಾವ್ ಒಂದು ಡಿಶ್ಶು, ಒಂದು ಹೆಸರು ಕಾಳು ಪಲ್ಯ ಮಾಡೋಣ ಅಂತಂದೇಳಿ, ಮಡಕೆ ಕಾಳು ಪಲ್ಯ ಮಾಡೋಣ ಅಂತಂದೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗೆ ಸಾಯಂಕಾಲಕ್ಕೆ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ, ಟೀ ಮತ್ತು ಮಿರ್ಚಿ. ಸೊ ಫಸ್ಟ್ ಹಾಲು ತೊಗೊಂಡು ಬಂದಿದ್ದನ್ನ ಹಾಲು ಕಾಯಿಸೋಣ ಅಂತಂದೇಳಿ ಒಲೆ ಹತ್ತಿದ ತಕ್ಷಣ ಹಾಲು ಕಾಯೋಕೆ ಇಟ್ಟಿದ್ವಿ. ಸೊ ಅಂದರೆ ಈಗಿನ ಕಾಲದ ಹುಡುಗಿಯರಿಗೆ ಸ್ವಲ್ಪ ಒಲೆ ಹಚ್ಚೋದಾಗಲಿ, ಒಲೆದು ವಾಸನೆ ಹೊಗೆ ಅದೆಲ್ಲ ಆಗಲ್ಲ ಅಂತಂದೇಳಿ ಅವರೆಲ್ಲ ಹುಡುಗರು ಕಾಡಿಸ್ತಾಯಿದ್ರು ನಮಗೆ. ನಾವು ಹಾಗೆಲ್ಲ ಏನಿಲ್ಲ, ನಾವು ಮಾಡ್ತೀವಿ ಹಾಗೆ ಹಿಂಗೆ ಅಂತಂದೇಳಿ ಮಾತಾಡ್ತಾಯಿದ್ವಿ. ಸೊ ಹಾಗೆ ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ಪಾಪ ಅವರೇ ತೊಗೊಂಡು ಬಂದಿದ್ದರು. ಸೊ ಅವರು ಕೂಡ ನಮಗೆ ಕುಕಿಂಗ್ ಮಾಡೋಕ್ಕೆ ಹೆಲ್ಪ್ ಕೂಡ ಮಾಡ್ತಾಯಿದ್ರು. ಬಟ್ ಗಿರೀಶ್ ತುಂಬಾ ಎಕ್ಸ್ಪೀರಿಯನ್ಸ್ಡಪ್ಪ, ಅವ್ನು ತುಂಬಾ ಹೆಲ್ಪ್ ಮಾಡ್ತಾಯಿದ್ದ. ಯಾವುದಾದ್ಮೇಲೆ ಏನು ಹಾಕಬೇಕು, ಏನು ಎಷ್ಟು ಅಳತೆ ಅಂತ ಎಷ್ಟು ನೀಟಾಗಿ ಅವನು ಮೀನ್ಸ್ ಅವ್ನ ವೈಫಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ಬೋದು ಅನಿಸುತ್ತೆ. ತುಂಬ ಚೆನ್ನಾಗಿ ನಮ್ಗೆ ಹೇಳ್ಕೊಡ್ತಾ ಇದ್ದೆ, ಅದು ಮಾಡಿ ಹಂಗೆ ಮಾಡಿ. ನಮಗೂ ಗೊತ್ತು ಇಲ್ಲ ಅಂತಲ್ಲ, ಬಟ್ ಅವನು ಸ್ವಲ್ಪ ಹೇಳ್ತಾ ಇದ್ದ, ಇದು ಹಾಕಿ ಅದು ಹಾಕಿ ಚೆನ್ನಾಗಿರುತ್ತೆ ಅಂತಂದೇಳಿ. ಸೊ ವೆಜಿಟೇಬಲ್ ಪಲಾವ್ ಮಾಡಿದ್ವಿ, ತುಂಬಾ ಚೆನ್ನಾಗಾಗಿತ್ತು ಪಲಾವ್ ಕೂಡ. ಆಮೇಲೆ ಎಲ್ಲ ಪೌಡರ್ಸ್ ಅದೆಲ್ಲ ತೊಗೊಂಡು ಬಂದಿದ್ದರು. ಬಟ್ ನಾವೇನಂದರೆ ಸ್ವಲ್ಪ ಮನೇಲಿ ರುಬ್ಕೊಂಡು ಬರೋದನ್ನೆಲ್ಲ ಒಂಚೂರು ಮರೆತು ಬಿಟ್ಟಿದ್ವಿ. ಸೊ ಹಾಗಾಗಿ ಓಕೆ ಥರ ಅನ್ನಿಸ್ತಾ ಇತ್ತು ಪಲಾವ್. ಅಂದರೆ ಮನೇಲಿ ತಿಂದಿದ್ದೆ ವೈಬ್ ಬರಲಿಲ್ಲ, ಬಟ್ ಅಲ್ಲೇ ಮಾಡ್ಕೊಂಡು ತಿಂದಿದ್ದ ವೈಬು ಚೆನ್ನಾಗಿತ್ತು. ಅಲ್ಲಿದ್ದಕ್ಕೆ ನಾವು ಮಾಡ್ಕೊಂಡು ತಿಂದಿದ್ದಕ್ಕೆ ಓಕೆ ಅನ್ನಿಸ್ತಾ ಇತ್ತು. ಸೊ ಅಂದರೆ ಇದು ಒಬ್ಬರು ಮಾಡಿದ್ದಲ್ವಲ್ಲ, ನೀವು ಉಪ್ಪು ಹಾಕಿ, ನೀವು ಖಾರ ಹಾಕಿ, ನೀವು ತರಕಾರಿ ಹಾಕಿ ಎಲ್ಲರದ್ದು ಕೈ ಮಿಕ್ಸಾಗಿ ಬಂದಿದ್ದಕ್ಕೆ ಪಲಾವ್ ಏನೋ ಒಂಥರ ಡಿಫ್ರೆಂಟಾಗಿತ್ತು. ಹಾಗೆ ನನ್ನ ಫ್ರೆಂಡ್ ನಾನು ಕೂಡ ಒಂದು ರೀಲ್ ಮಾಡಿದ್ವಿ. ಸೊ ಇದು ರೀಲ್ ಯಾವುದು ಅಂತ ನೀವು ಕಮೆಂಟ್ ಮಾಡಿ, ಯಾವ ಸಾಂಗ್ದು ಅಂತ. ಬಿಕಾಸ್ ನಾನು ಸಾಂಗ್ ಹಾಕೋಕ್ಕಾಗಿಲ್ಲ, ಕಾಪಿರೈಟ್ ಬರುತ್ತೆ. ಆಮೇಲೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ನಾವೇನೇನು ಅಡುಗೆ ಮಾಡಿದ್ವಿ ಅಂತಂದರೆ ಪಲಾವು, ಮಡಕೆ ಕಾಳು ಪಲ್ಯ, ಮೊಸರು ಬಜ್ಜಿ ಮಾಡಿದ್ವಿ. ತುಂಬಾ ಚೆನ್ನಾಗಾಗಿತ್ತು. ಕಾಳು ಪಲ್ಯನೂ ಸಖತ್ತಾಗಿತ್ತು, ಪಲಾವೂ ಚೆನ್ನಾಗಾಗಿತ್ತು, ತಿನ್ಬೋದು. ಅದಾದಮೇಲೆ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ, ಚಿಟ್ ಮಾಡಿದ್ವಿ. ಆಮೇಲೆ ಕೆಲವೊಂದು ಗೇಮ್ಸ್ ಆಡಿದ್ವಿ. ಆಮೇಲೆ ಅವ್ರವ್ರದ್ದು ಲೈಫ್ ಬಗ್ಗೆ ಅವ್ರು ಹೇಳ್ತಾಯಿದ್ರು, ಏನು ಕೆಲಸ ಮಾಡ್ತಾಯಿದ್ದಾರೆ ಇವಾಗ, ಹೆಂಗಿದೆ ಲೈಫು, ಏನು ಎತ್ತ. ಆಮೇಲೆ ನಾವು ಎಲ್ಲ ಒಂದಿಷ್ಟು ಜನ ಮೇಕಪ್ ಆರ್ಟಿಸ್ಟ್ ಇದ್ವಿ, ನಮ್ಮದು ಫೀಲ್ಡ್ ಬಗ್ಗೆ ನಾವು ಹೇಳ್ತಾಯಿದ್ವಿ. ಅವರು ಕೇಳ್ತಾಯಿದ್ರು, ಇದರಲ್ಲಿ ಒಂದಿಷ್ಟು ಜನಕ್ಕೆ ಮದುವೆ ಆಗಿದೆ, ಒಂದಿಷ್ಟು ಜನಕ್ಕೆ ಇನ್ನೂ ಮದುವೆ ಆಗಿಲ್ಲ. ಮದುವೆ ಆದವ್ರು ಎಕ್ಸ್ಪೀರಿಯೆನ್ಸ್ ಹೇಳ್ತಾಯಿದ್ರು, ಮದುವೆ ಆಗಲಿಲ್ದವ್ರು ಅವ್ರ ಎಕ್ಸ್ಪೀರಿಯೆನ್ಸ್ ಅವ್ರು ಹೇಳ್ತಾಯಿದ್ರು. ತುಂಬ ಅಂದರೆ ತುಂಬಾ ಮಾತಾಡಿದ್ವಿ. ಮೀನ್ಸ್ ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಅಂದರೆ ತುಂಬ ಮಾತಾಡಿದ್ದೀವಿ. ಅಲ್ಲಿ ಕೆಲವೊಂದು ವಾಯ್ಸ್ಗಳು ಚೆನ್ನಾಗೂ ಬಂದಿಲ್ಲ, ಆಮೇಲೆ ಕೆಲವೊಂದು ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ವಾಯ್ಸ್ ಓವರೇ ಕೊಡೋಣ ಅಂತಂದೇಳಿ ನಾನು ವಿಡಿಯೋ ಮಾಡ್ಕೊಂಡೆ. ಬಟ್ ನನ್ನ ಫ್ರೆಂಡ್ ಸುಪ್ರೀತ್ ಅಂತ ಹೇಳಿದ್ನಲ್ಲ, ಅವನು ನೀಟಾಗಿ ನಾವೇನು ರಾಗ್ ಮಾತಾಡಿದ್ದೀವಿ ಅದನ್ನೇ ಅವನು ವ್ಲಾಗಲ್ಲಿ ಹಾಕಿದ್ದಾನೆ. ಅವನು ಕೂಡ ಡೈಲಿ ವ್ಲಾಗ್ ಮಾಡ್ತಾನೆ. ಅವನು ಆವಾಗಲೇ ನೆಕ್ಸ್ಟ್ ಡೇನೇ ಹಾಕ್ಬಿಟ್ಟ, ಬಟ್ ನಂಗೆ ಆಗಲಿಲ್ಲ ನೆಕ್ಸ್ಟ್ ಡೇ ಮಾಡೋಕ್ಕೆ. ಸೊ ನಾನು ಲೇಟಾಗಿ ಹಾಕ್ತಾಯಿದ್ದೀನಿ. ನಾವೆಲ್ಲ ಹೇಗೆ ಮತ್ತೆ ರೀಕನೆಕ್ಟ್ ಆದ್ವಿ ಅಂತ ಅಂದರೆ, ರೀಸೆಂಟಾಗಿ ನಮ್ಮ ಸ್ಕೂಲಲ್ಲಿ ಗೆಟ್ ಟುಗೆದರ್ ಅಂದರೆ ಎಲ್ಲ ಬ್ಯಾಚೋರು ಕಡೆಯಿಂದನೂ ಒಂದು ಗೆಟ್ ಟುಗೆದರ್ ಅಂತಂದೇಳಿ ಮಾಡಿದರು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು, ಸಕ್ಕತ್ತಾಗಿತ್ತು. ಆವಾಗ ನಾವೆಲ್ಲರೂ ಫ್ರೆಂಡ್ಸ್ ಆದ್ವಿ, ಆವಾಗ ನಾವೆಲ್ಲ ಒಬ್ರಿಗೊಬ್ರು ಫ್ರೆಂಡ್ಸ್ ಆದ್ವಿ, ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ ಯಾರ್ಯಾರು ಏನೇನು ಕೆಲಸ ಮಾಡ್ತಾಯಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಾಯಿತು.
ಒಂಥರ ಅದು ವಿಡಿಯೋ ಸ್ವಲ್ಪ ಮಾಡ್ಕೊಂಡಿದ್ದೆ, ಬಟ್ ಅದನ್ನ ಅಪ್ಲೋಡೇ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಾವು ವಿಡಿಯೋ ಮಾಡ್ಕೊಳ್ಳೋ ಟೈಮಲ್ಲಿ ಆ ಮೂಮೆಂಟ್ನ ನನಗೆ ಎಂಜಾಯ್ ಮಾಡೋಕ್ಕೆ ಸಿಗ್ತಿರಲಿಲ್ಲ, ಬರೀ ವಿಡಿಯೋ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಎಂಜಾಯ್ನೇ ಮಾಡಿದೆ, ಯಾವುದೂ ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಸ್ಕೂಲ್ದು ರೀಲ್ಸ್ ಮಾತ್ರ ಹಾಕಿದ್ದೀವಿ ಫ್ರೆಂಡ್ಸ್ದಷ್ಟೇ. ಸೊ ಇಲ್ಲಿ ನಮ್ಮ ಗ್ರೂಪಲ್ಲಿ ಸಿಂಗರ್ ಕೂಡ ಇದ್ದಾರೆ. ಅವರು ಹಾಡು ಹೇಳ್ತಾನೆ, ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ. ಆಮೇಲೆ ಅವನು ಕೂಡ ವ್ಲಾಗ್ ಮಾಡ್ತಾ ಇದ್ದ, ಅವ್ನು ಡೈಲಿ ವ್ಲಾಗ್ ಮಾಡ್ತಾ ಇದ್ದಾನೆ. ಸೊ ಅವ್ನ ವ್ಲಾಗ್ ಅವ್ನು ಮಾಡ್ಕೊತಾ ಇದ್ದ, ನನ್ನ ವ್ಲಾಗ್ ನಾನು ಮಾಡ್ತಾ ಇದ್ದೆ. ತುಂಬ ಫನ್ನಾಗಿ ಇತ್ತು. ಒಬ್ರಿಗೊಬ್ರು ಕಾಡಿಸ್ತಾ ಇದ್ವಿ, ಒಬ್ರಿಗೊಬ್ರು ಕಾಲು ಎಳಿತಾ ಇದ್ವಿ. ಏನೋ ಒಂದು ಮೀನ್ಸ್ ನಮಗೂ ಮದುವೆ ಆಗಿ ಕೆಲವೊಬ್ರಿಗೆ ಮಕ್ಕಳು ಕೂಡ ಇದ್ದಾರೆ, ನಮಗೂ ಮದುವೆ ಆಗಿ ನಮಗೂ ಮಕ್ಕಳಿದ್ದಾರೆ ಅನ್ನೋದು ಕೂಡ ಆ ಮೂಮೆಂಟಲ್ಲಿ ನಾವು ಮರ್ತಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇಷ್ಟೇ ಅಲ್ವಾ ಲೈಫು. ಇಷ್ಟು ದಿನ ಫ್ರೆಂಡ್ಸ್ ಜೊತೆ ಜಗಳ ಆಡೋದು ಅದೆಲ್ಲ ಇರುತ್ತೆ, ಎಲ್ಲನೂ ಮರಿತಾ ಬರ್ತೀವಿ. ಆಮೇಲೆ ಓಕೆ ಈ ನೆಕ್ಸ್ಟ್ ಸಿಗಲ್ಲ ಮತ್ತು ಇನ್ಯಾವ ಫ್ರೆಂಡ್ಸು, ಇವಾಗಲೇ ಎಂಜಾಯ್ ಮಾಡೋಣ ಅನ್ನೋದೊಂದು ಥಾಟ್ ಬರ್ತಿತ್ತು. ಸೊ ಇವಾಗ ನಾವು ಹಾಗೆ ಗೆಟ್ ಟುಗೆದರ್ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತಂದೇಳಿ ತುಂಬ ಮಾತಾಡ್ಕೊತಾ ಇದ್ವಿ. ಆಮೇಲೆ ಹಾಗೆ ಕೆಲವೊಂದು ಟ್ರುತ್ ಆ್ಯಂಡ್ ಡೇರ್, ಕೆಲವೊಂದು ಇನ್ನೊಂದು ಏನೇನೋ ಡೇರ್ಸ್ ಕೊಡ್ತಾಯಿದ್ಲು ನನ್ನ ಫ್ರೆಂಡ್. ಹಾಗೆ ಒಬ್ರಿಗೊಬ್ರು ಮಾತಾಡ್ತಾ ಕಾಲೆಳಿತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಎಲ್ಲ ಗೇಮ್ಸ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಲಾಸ್ಟಿಗೆ ನಾವು ಟೀ ಮಾಡಬೇಕು ಅಂತಂದೇಳಿ ಕೆಳಗಡೆ ಹೋದ್ವಿ. ಹಾಗೆ ಮಿರ್ಚಿ ಮಾಡಿದ್ದು ನನಗೆ ವಿಡಿಯೋ ಸಿಕ್ಕಿಲ್ಲ, ಬಿಕಾಸ್ ನಾನೇ ಮಿರ್ಚಿ ಮಾಡ್ತಾಯಿದ್ದೆ. ಸೊ ಅದು ಯಾರೂ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಮಾಡ್ಕೊಂಡಿದ್ರು ಮೇ ಬಿ ನನ್ನ ಫ್ರೆಂಡ್ ವ್ಲಾಗಲ್ಲಿ ಹಾಕಿರ್ಬೋದು ಅವನು. ಬಟ್ ತುಂಬ ಫನ್ ಮಾಡಿದ್ವಿ. ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಈ ಥರ ಒಂದು 2 ಮಂತ್ಸ್ 3 ಮಂತ್ಸಿಗೆ ಒಂದ್ಸಲ ಫ್ರೆಂಡ್ಸ್ ಸಿಗ್ತಾಯಿದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಸೊ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು? ಆಮೇಲೆ ನಾನು ರೀಲ್ ಕೂಡ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ರೀಲ್ ಕೂಡ ತುಂಬ ಚೆನ್ನಾಗೇ ಓಡಿತ್ತು. ತುಂಬ ನೀಟಾಗಿ ವಿಡಿಯೋ ಅಂತೂ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ವಿಡಿಯೋ ಮಾಡ್ತಿದ್ದೆ ಅಷ್ಟೇ. ಸೊ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಬಾಯ್.